ನಮ್ಮ ತೋಟದಲ್ಲಿ ಪೆಟ್ಟಿಗೆ ಇತ್ತು ಅಂದರೆ ಒಂದು 20 ಪೆಟ್ಟಿಗೆ ಇತ್ತು ಅಂದರೆ ವರ್ಷಕ್ಕೆ 1.5 ಇಂದ 2 ಲಕ್ಷ ಆದಾಯ ಖಂಡಿತವಾಗ್ಲೂ ಬರುತ್ತೆ. ಫ್ಲವರಿಂಗ್ ಬರೋಂಥ ಕಾಲ ಇವಾಗ ಡಿಸೆಂಬರ್ ಟು ಜನವರಿ ಫೆಬ್ರವರಿ ಮಾರ್ಚಿ. ಸೊ ನೆಕ್ಸ್ಟ್ ಎಲೆ ಉದುರೋ ಕಾಲ ಅನ್ ಸೀಸನ್ನು. ಸೊ ಇವಾಗ ನೋಡಿ ನೀವು ಹೇಳಿದ್ದು ತುಂಬ ಕರೆಕ್ಟು. ಇವಾಗ ಏನು ಕೆಮಿಕಲ್ ಕೃಷಿ ಮಾಡ್ತಾ ಹೋಗ್ತಾ ಇದೀವಿ, ಜಾಸ್ತಿ ದಿನ ಉಳಿಯಲ್ಲ. ಸೊ ನಿಮ್ಗೇನು ಆಗುತ್ತಪ್ಪ ಅಂದರೆ ನೆಕ್ಸ್ಟ್ ಗಿಡಗಳು ಕೂಡ ನಶಿಸಿ ಹೋಗ್ತವೆ. ಅಂದರೆ ಏನು ಫಲ ಬಿಡೋವಂಥ ಗಿಡಗಳು ಕೂಡ ಬರಡಾಗ್ಬಿಡುತ್ತೆ. 10 ವರ್ಷ ಬಿಡೋ ಫಲ 5 ವರ್ಷ 6 ವರ್ಷಕ್ಕೆ ಗಿಡ ಹೋಗ್ಬಿಡುತ್ತೆ. ಮತ್ತು ಒಳ್ಳೊಳ್ಳೆ ಜೇನುತುಪ್ಪ ಬಂದಿದೆ. ನಾನು ವೀಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ. ಒಂದು ಪೆಟ್ಟಿಗೆಗೆ 5 ರಿಂದ 6 kg ಅಡಿಕೆ ಜೇನುತುಪ್ಪನೇ ಬಂದಿದೆ. ಸೊ ಎವ್ರಿ ಡೇ ಅವ್ರಿಗೊಂದು 2 ಸ್ಪೂನ್ ಒರಿಜಿನಲ್ ಜೇನುತುಪ್ಪ ಡೈಲಿ ಕನ್ಸಂಪ್ಷನ್ನ ನಾವು ಮಾಡಿಸಿದ್ರೆ ಅವ್ರದ್ದು ಹೆಲ್ತು ಇಮ್ಯುನಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಜೇನುತುಪ್ಪದ ಮೊದಲನೇ ಬೆನಿಫಿಟ್ಸು. ಸೊ ನಮಸ್ತೆ. ಸೊ ನನ್ನ ಹೆಸರು ಧನಂಜಯ್ ಅಂತ. ನಾನು ತುಮಕೂರು ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಹೋಬಳಿ ಚೌಡಂಕುಪ್ಪೆ ವಿಲೇಜ್ ನಮ್ಮದು. ಸೊ ನಾನು ಕಳೆದ 5-6 ವರ್ಷಗಳಿಂದ ಜೇನು ಕೃಷಿ ಬಗ್ಗೆ ರಿಸರ್ಚ್ ಮಾಡ್ತಾ ಒಂದು ಜೇನು ಕೃಷಿಯನ್ನೇ ಉದ್ಯೋಗವಾಗಿ ಮಾಡ್ಕೊಂಡಿರುವಂಥದ್ದು. ಸೊ ಇವಾಗ ನಂದು ಎಕ್ಸ್ಪೀರಿಯೆನ್ಸ್ ಏನು 6 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ. ಆ ಎಕ್ಸ್ಪೀರಿಯೆನ್ಸ್ ಅಂತ ಬಂದರೆ ಇವಾಗ ಏನು ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳಿದೆ ಅಂದರೆ ನಾವೇನೇನು ಬೆಳೆ ಬೆಳೀತಾ ಇದ್ದೀವಿ, ನಾವೇನೇನು ಕೃಷಿ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ, ಎಲ್ಲ 5 ಎಕರೆ 10 ಎಕರೆ ತೋಟ ಮಾಡಬೇಕು, ಆ ಹಣ್ಣಿನ ಗಿಡ ಈ ಹಣ್ಣಿನ ಗಿಡ ಅಂತ ಎಲ್ಲ ಸುಮಾರು ಥರ ವೆರೈಟೀಸ್ಗಳನ್ನ ನಾವು ಬೆಳಿಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಏನಾಗಿದೆ ಅಂದರೆ ನಮ್ಮದು ಫಾರ್ಮರ್ಸ್ಗಳ ಮೈಂಡ್ಸೆಟ್ಗಳು ಯಾವ ಕಾಸ್ಟ್ಲಿ ತಳಿ ತಂದು ಹಾಕಲಿ, ಹೈಬ್ರಿಡ್ ತಳಿಗಳು, ಮತ್ತು ಯಾವ ಕಾಸ್ಟ್ಲಿ ಗೊಬ್ಬರ ಹಾಕಲಿ, ಮತ್ತು ಯಾವ ಕಾಸ್ಟ್ಲಿ ಔಷಧಿ ಹೊಡಿಲಿ, ಬೆಳೆ ಜಾಸ್ತಿ ಬೆಳೆಯೋದು ತುಂಬ ಅಂದರೆ ಅದು ಗಿಡಗಳು ಫಾರ್ಮಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂದರೆ ಬೆಳೆ ಬೆಳೆಯೋದ್ರಲ್ಲಿ ನಾವು ಫಲ ತಗೊಳ್ಳೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಸೊ ಅದೇ ಥರನೇ ನಮಗೇನಾಗ್ತಿದೆ ಅಂದರೆ ನಂದು 6 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಸೊ ಕಳೆದ 30 ವರ್ಷದ ಹಿಂದೆ ಏನು ಜೇನುಹುಳ ಇತ್ತೋ ಆ ಜೇನುಹುಳಗಳು ನಶಿಸಿ ಹೋಗ್ತಿದೆ. ಅಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಜೇನುಹುಳಿಂದು ಪ್ರಾಮುಖ್ಯತೆ. ಇವಾಗ ಏನು ನಾವು ಡೈಲಿ ಊಟ ತಿಂತಾ ಇದ್ದೀವಿ ಅದು 3ನೇ ತುತ್ತು ಬಂದು ಜೇನುಹುಳಿನಿಂದನೇ ಬರ್ತಾ ಇರೋವಂಥದ್ದು. ಸೊ ಅಂದರೆ ಇವಾಗ ನೋಡಿ, ಒಂದು ಗಿಡ ಹೂವು ಬಿಡುತ್ತೆ, 1000 ಹೂವು ಬಿಡುತ್ತೆ. ಆ 1000 ಹೂವುದಲ್ಲಿ ಕಾಯಿ ಆಗಬೇಕು ಅಂದರೆ ಅದರಲ್ಲೂ ಹೆಣ್ಣು ಹೂವು ಗಂಡು ಹೂವು ಅಂತ ಎಲ್ಲ ಇರುತ್ತೆ. ಸೊ ಆ ಹೂವುಗಳು ಪರಕೀಯ ಪರಾಗಸ್ಪರ್ಶ ಆದ್ರೇ ಕಾಯಾಗಿ ಕಚ್ಚುವಂಥದ್ದು. ಸೊ ಅಂದರೆ ಇವಾಗ ನಮಗೆ ತೆಂಗಿನ ಗಿಡ ಅಂತ ತೊಗೊಂಡ್ರೆ ಜೇನುಹುಳನೇ ಇಲ್ಲ ಅಂದರೆ 5 ತೆಂಗಿನಕಾಯಿ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಕೀಟಗಳ ತಾಯಿ ಅಂತ ಕರೀತಾರೆ. ಹೌದು, ಜೇನುಹುಳ ಎಲ್ಲ ಕೀಟಗಳ ತಾಯಿ. ವಿಶೇಷವಾಗಿ ನೋಡಿ, ಎಲ್ಲ ಕೀಟಗಳು ಅಷ್ಟು ಗುಣಲಕ್ಷಣ ಇರಲ್ಲ. ಮತ್ತು ಇಡೀ ವಿಶ್ವದಲ್ಲಿ ತುಂಬ ಟೆಕ್ನಾಲಜೀಸ್ಗಳು ಬಂದಿರ್ಬೋದು, ಪರಾಗಸ್ಪರ್ಶ ಕ್ರಿಯೆಗೆ ಜೇನುಹುಳ ಬಿಟ್ಟರೆ ಯಾವುದೇ ಮಿಷಿನ್ನ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಹಂಗೇ ಜೇನುಹುಳಗಳು ಬಂದು ಯಾಕೆ ಅಷ್ಟು ವೈಶಿಷ್ಟ್ಯತೆ ಅಂದರೆ 1 ಗಂಟೆಗೆ ಒಂದು ಹುಳ 4000 ಹೂವಕ್ಕೆ ಹೋಗಿ ಭೇಟಿ ಕೊಡುವಂಥ ಸಾಮರ್ಥ್ಯ ಜೇನುಹುಳಿಗಿದೆ. ಸೊ ಇದೆಲ್ಲ ಯಾವಾಗ ನನಗೆ ತಿಳ್ಕೊತ ಬಂದರೆ ನನಗೆ ತುಂಬ ಇಂಟ್ರೆಸ್ಟ್ ಅನಿಸ್ತು. ಸೊ ಅದೇ ಥರ ನೆಕ್ಸ್ಟು ಪೀಳಿಗೆ ಅಂತ ಬತ್ತು ಅಂದರೆ, ನೆಕ್ಸ್ಟು ಜನ್ರೇಷನ್ ಅಂತ ಬತ್ತು ಅಂದರೆ, ನೆಕ್ಸ್ಟು ನಾವೇನು ಫುಡ್ ಪ್ರೊಡಕ್ಷನ್ ಅಂತ ಬತ್ತು ಅಂದರೆ ನಮಗೆ ಜೇನುಹುಳ ತುಂಬ ಅವಶ್ಯಕತೆ ಬೇಕಾಗಿರುವಂಥದ್ದು. ನಿಮ್ಗೆ ಈ ವಿಚಾರದಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು? ಸೊ ಈ ವಿಚಾರದಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು ಅಂದರೆ, ಇವಾಗ ನಮಗೆ ಫಾರ್ಮಿಂಗ್ಸ್ ಅಂತ ಬಂದರೆ ತುಂಬ ಜನ ಏನಾಗ್ತಿದೆ ಅಂದರೆ ಎಕರೆಗಟ್ಟಲೆ ಜಮೀನೇ ಇರಬೇಕು, ನನಗೆ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ನೋ ಥರ ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೊಬಿಡ್ತಾ ಇದ್ದೀವಿ. ಯೂಶಲಾಗಿ ನಮ್ಮ ಹತ್ರ ಯಾವುದೇ ಥರ ಜಮೀನಿಲ್ಲ. ಸೊ ನನ್ನ ಜಮೀನು ಇಲ್ದಲೇ ಯಾಕೆ ಕೃಷಿ ಮಾಡ್ಬೋದು? ಸೊ ಅಂತ ಬಂದಾಗ ನನಗೆ ಬಂದಿದ್ದು ಜೇನು ಕೃಷಿ. ನೋಡಿ, ಇವಾಗ ನಾನು ಈ ವಿದ್ಯೆ ಕಲ್ತಿರೋದಕ್ಕೆ ಕರ್ನಾಟಕನೇ ನಂದು. ಸೊ ಯಾವ ತೋಟದಲ್ಲಿ ಬೇಕಾದ್ರೂ ಪೆಟ್ಟಿಗೆ ಮಾಡ್ಬೋದು, ಯಾವ ಕಾಡು ನಿಯರಲ್ಲಿ ಬೇಕಾದ್ರೂ ಪೆಟ್ಟಿಗೆ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ನಾನು ಜೇನು ಕೃಷಿನ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಾನು ಪ್ರೆಸೆಂಟ್ ಇರೋವಂಥದ್ದು ಬ್ಯಾಂಗ್ಳೂರು. ಇದು ಬೆಂಗಳೂರಲ್ಲಿ ಕೆಂಪೇಗೌಡ ಲೇಔಟಲ್ಲಿ ನಾನು ಇವಾಗ ಜೇನು ಕೃಷಿ ಮಾಡಿದ್ದೀನಿ. ಇದು ಬಂದು 2 ಎಕರೆ ಅಡಿಕೆ ತೋಟ. ಸೊ ಇದೇ ಜಾಗದಲ್ಲಿ 200 ಪೆಟ್ಟಿಗೆ ಇನ್ಸ್ಟಾಲ್ ಮಾಡಿದ್ದೀನಿ ಇವಾಗ ನಾನು. ಸೊ ಇದ್ರದ್ದು ಮೇಯ್ನು ನನಗೆ ಜೋಶ್ ಬಂದಿದ್ದು, ನನಗೆ ಖುಷಿ ಕೊಟ್ಟಿದ್ದೇನಪ್ಪ ಅಂದರೆ, ನಂದು ಎಜುಕೇಷನ್ ಬಂದು ITI ಫಿಟ್ಟರು. ಒಂದು 7 ಕಂಪ್ನಿಲಿ ಕೆಲಸ ಮಾಡಿದ್ದೀನಿ, ಒಂದು 75 ಕಂಪ್ನಿಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಸೊ ಇದೇನು ಮಾಡ್ತಾ ನನಗೆ ಅನಿಸಿದ್ದು, ನಮಗೆ ಸ್ವತಂತ್ರವಾದ ಜೀವನ ಇದಲ್ಲ, ನಮ್ಮದು ಸ್ವತಂತ್ರವಾದ ಜೀವನ ಬಂದು ಬೇರೆಯೇ ಇದೆ ಅಂದ್ಬಿಟ್ಟು ನನಗೆ ಸಣ್ಣದ್ರಿಂದ ಹುಚ್ಚು ಏನಾದ್ರು ನಂದೇ ಸ್ವಂತ ಏನಾದ್ರು ಒಂದು ವರ್ಕ್ ಮಾಡಬೇಕು ಅಂತ. ಸೊ ಅವಾಗ ನನಗೆ ಏನಪ್ಪ ಅಂದರೆ, ನಮ್ಮದು ಲ್ಯಾಂಡ್ ಇಲ್ಲದೆ ನನಗೆ ಅಗ್ರಿಕಲ್ಚರ್ ಅಂದರೆ ತುಂಬ ಇಷ್ಟ. ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನನ್ನ ಕಾಡು ಹುಲಿಯೂರು ದುರ್ಗ ಕಾಡಲ್ಲೇ ಹುಟ್ಟಿ ಬೆಳೆದಿದ್ದರಿಂದ. ಸೊ ಅಲ್ಲಿ ನಾನು ಹಣ್ಣು ಹಂಪಲು ತಿನ್ಕೊಂಡೇ ಬೆಳೆದಿದ್ದು. ಸೊ ನಾನು ಅಲ್ಲಿ ನೋಡ್ತಾ ಇರೀವಿ, ಎಷ್ಟೋ ಜನಕ್ಕೆ ಮರದಲ್ಲಿ ಹಣ್ಣು ಉದುರುತ್ತಿದ್ರು ತಿನ್ನಬೇಕು ಅನ್ನೋ ಇಂಟ್ರೆಸ್ಟೇ ಇರಲ್ಲ. 1000 ತೆಂಗಿನ ಗಿಡ ಎಳ್ನೀರು ಬಿಟ್ರೂ ಕುಡಿಬೇಕು ಅಂತ ಇಂಟ್ರೆಸ್ಟ್ ಇರಲ್ಲ. ನಾವು ಬಿಡ್ತಿದ್ದಿಲ್ಲ, ನಾವು ಕದ್ದಾರು ಸರಿ ತಿಂತಿದ್ದೋ ಆ ಥರದವ್ರು ನಾವು. ಸೊ ಮತ್ತು ನಮ್ಗೆ ಬೆನಿಫಿಟ್ಸ್ ಏನಪ್ಪ ಅಂದರೆ, ನಾವಿದ್ದಿದ್ದು ವಲಯಗಳಲ್ಲಿ ಜೇನು ಅನ್ನೋದು ತುಂಬ ಹೇರಳವಾಗಿತ್ತು. ನಾವು 4-5ನೇ ಕ್ಲಾಸಿಂದನೇ ಹೆಜ್ಜೆನ ಜೊತೆ ಎಲ್ಲ ಆಟ ಆಡ್ಕೊಂಡು ಬಂದಿರೋದ್ರಿಂದ ನಮಗೆ ಜೇನುಹುಳ ಅಂದರೆ ಭಯ ಇರಲಿಲ್ಲ. ಬಟ್ ನನಗೇನಾಗ್ತಪ್ಪ ಅಂದರೆ, ಹೆಸರುಘಟ್ಟದಲ್ಲಿ ಮೋಹನ್ ಸರ್ ಅಂದ್ಬಿಟ್ಟು ಒಬ್ಬರು ಸಿಕ್ಕಿದ್ರು. ಅವರು ಈ ಥರ ಪೆಟ್ಟಿಗೆಯಲ್ಲಿ ಕೃಷಿ ಮಾಡ್ಬೋದು ಅಂತ ನನಗೆ ತೋರಿಸ್ಕೊಟ್ರು. ಜಸ್ಟ್ ಒಂದು 2 ಅವರ್ ಇಂಟ್ರೊಡಕ್ಷನ್ ಕೊಟ್ಟರು. ಅವ್ರ ಕಡೆಯಿಂದ ನನಗೆ ಪರಿಚಯ ಆಗಿದ್ದು. ಸೊ ಇವಾಗ ನಾನು ಆಲ್ಮೋಸ್ಟ್ ನಂದೇ ಒಂದು 1000 ಜೇನು ಪೆಟ್ಟಿಗೆಗಳದ್ದು ತುಪ್ಪ ಪ್ರೊಡಕ್ಷನ್ಗೆ ಅಂತಲೇ ನಂದೇ ಒಂದು ಕಂಪ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ, ನ್ಯಾಚುರಲ್ ಬೀರ್ ಫಾರ್ಮಿಂಗ್ ಅಂದ್ಬಿಟ್ಟು. ಸೊ ಇದರಲ್ಲಿ ಏನಪ್ಪ ಉದ್ದೇಶ ಅಂದರೆ, ಈ ಕಂಪ್ನಿ ಮುಖಾಂತರ
ನಂದು ತುಮಕೂರು ಡಿಸ್ಟಿಕ್ಕು ನಾನು ಮೇಯ್ನಾಗಿ ಚೂಸ್ ಮಾಡ್ತೀನಿ, ಯಾಕೆಂದರೆ ಅಲ್ಲಿ ಕೆಮಿಕಲ್ಸ್ ರೇಷಿಯೋ ಕಮ್ಮಿ, ರೇಷ್ಮೆ ಬೆಳೆಗಾರರು ಇರೋದ್ರಿಂದ ಎಲ್ಲ. ಮತ್ತು ಅಡಿಕೆ ತೆಂಗು ಬೆಳೆಗಾರರು ಯಾರೆಲ್ಲ ಇರ್ತೀರೋ ಅವರು 100% ಜೇನು ಪೆಟ್ಟಿಗೆ ತುಂಬ ಉಪಯೋಗ ಇದೆ. ಅಂದರೆ ಅಪ್ ಟು 30% ಬೆಳೆ ಜಾಸ್ತಿ ಆಗುವಂಥದ್ದು. ಅಂದರೆ ಇವಾಗ ಜೇನು ಹುಳದ್ದು ವಹಿವಾಟಿಕೆ ಅಂತ ಬಂದರೆ, ಜೇನು ಹುಳದ್ದು ಕೆಲಸ ಕಾರ್ಯ ಅಂತ ಬಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಜೇನು ಗೂಡು ಅಂದರೆ ಬರೀ ತುಪ್ಪ, ಬೆಂಕಿ ಹಾಕೋದು, ಸುಡೋದು, ತುಪ್ಪ ಕಿತ್ಕೊಳ್ಳೋದು, ಇಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಜೇನು ಹುಳ ಅಂತ ಬಂದರೆ ಮೇಯ್ನಾಗಿ ನಮ್ದು ಏನು ಗಿಡ ಮರಗಳಿದೆ ಅದಕ್ಕೆಲ್ಲ ಪರಾಗಸ್ಪರ್ಶ ಕ್ರಿಯೆ, ಅಂದರೆ ಮರ ಜಾತಿ ಅಂತ ಬಂದರೆ 30ರಿಂದ 40% ಬೆಳೆ ಜಾಸ್ತಿ ಆಗುವಂಥದ್ದು. ಆಮೇಲೆ ಇನ್ನೊಂದು ಏನಂತಂದ್ರೆ ಬ್ರದರ್, ಆಕ್ಚುಲಿ ಸೊ ಈಗ ನಾವು ಕೃಷಿ ಈಗಿನ ಪ್ರಸಕ್ತ ಟ್ರೆಂಡ್ ಏನು ನಡೀತಾ ಇದೆ ಅಗ್ರಿಕಲ್ಚರ್ ಟ್ರೆಂಡ್ ಅಲ್ಲಿ, ಕೃಷಿ ಜೊತೆಗೆ ಈ ಅದನ್ನ ಏನಂತ ಕರಿಬಹುದು ಅಂತಂದ್ರೆ ಕೃಷಿಯೇತರ ಚಟುವಟಿಕೆ ಕಮರ್ಷಿಯಲ್ ಪರ್ಪಸ್ ಅಂತ ಕರೀತಾರೆ. ವಾಣಿಜ್ಯ ಚಟುವಟಿಕೆಗಳು, ಹೈನುಗಾರಿಕೆ ಇದೆ, ಈವನ್ ಈಗಿನ ದಿನಗಳಲ್ಲಿ ಮೀನುಗಾರಿಕೆ ಕೂಡ ಟ್ರೆಂಡ್ ಆಗ್ತಾ ಇದೆ. ಆಮೇಲೆ ಅದನ್ನ ಬಿಟ್ರೆ ಕುರಿ ಸಾಕಾಣಿಕೆ ನಡೀತಾ ಇದೆ. ಸೊ ಈ ತರದ್ ನಡೀತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಈ ಜೇನುನೊಣ ಸಾಕ್ಬಿಟ್ಟು ಕಮರ್ಷಿಯಲಿ ನಾವು ಬದುಕಬಹುದು ಅನ್ನೋದು ರೈತರಿಗೆ ಯಾವ ತರ ಧೈರ್ಯ ಬರುತ್ತೆ? ಖಂಡಿತವಾಗ್ಲೂ ಇವಾಗ ನಮ್ಮ ಹತ್ರ ಒಂದು 2-3 ಎಕರೆ ಜಮೀನು ಇದೆ ಅಂದರೆ ಅದ್ರಲ್ಲಿ ನೋಡಿರ್ಬೋದು, ಇವಾಗ ಯಾರೇ ಒಂದೇ ಬೆಳೆ ಮೇಲೆ ಸೀಮಿತ ಇರಲ್ಲ. ಸೊ ಇವಾಗ ಒಂದು ಅಡಿಕೆ ಹಾಕಿದ್ರೆ ಸೈಡಲ್ಲಿ ತೆಂಗು ಹಾಕಿರ್ತಾರೆ, ತೆಂಗು ಹಾಕಿದ್ರೆ ಅದ್ರಲ್ಲಿ ಮೆಣಸು ಹಾಕಿರ್ತಾರೆ, ಮೆಣಸು ಹಾಕಿದ್ರೆ ಇನ್ನೂ ಒಂದು 4-5 ಗಿಡಗಳು ಹಾಕಿರ್ತಾರೆ. ಸೊ ಇವಾಗ ನಮ್ಮ ತೋಟದಲ್ಲಿ ಪೆಟ್ಟಿಗೆ ಇತ್ತು ಅಂದರೆ, ಒಂದು 20 ಪೆಟ್ಟಿಗೆ ಇತ್ತು ಅಂದರೆ ವರ್ಷಕ್ಕೆ 1.5ರಿಂದ 2 ಲಕ್ಷ ಆದಾಯ ಖಂಡಿತವಾಗ್ಲೂ ಬರುತ್ತೆ. ಅದು ಯಾವ ಥರ ಆದಾಯ? ಸೊ ಅದು ಯಾವ ಥರ ಆದಾಯ ಬರುತ್ತೆ ಅಂದರೆ, ಇವಾಗ ನೋಡಿ ಒಂದು ಎಕ್ಸ್ಪೆರಿಮೆಂಟು. ಸೊ ಇವಾಗ ನಮ್ಮ ತುಮಕೂರಲ್ಲೇ ಮಾಡಿದ್ದು 3 ಎಕರೆ ತೆಂಗಿನ ತೋಟಗಳಲ್ಲಿ, ಸೊ ಮತ್ತು ಅಡಿಕೆ ತೋಟಗಳಲ್ಲಿ ನಾವು 25-30 ಪೆಟ್ಟಿಗೆ ನಮ್ಮದೇ ಪೆಟ್ಟಿಗೆಗಳನ್ನ ಮಡಗಿದ್ದು ಅಂತಿದ್ದು. ಸೊ ಅದೇ ರೈತರು ಹೇಳೋವಂಥದ್ದು, ಲಾಸ್ಟ್ ಇಯರ್ ಒಂದು ತೆಂಗಿನ ಗಿಡ ಒಂದು 100 ಕಾಯಿ ಬಿಟ್ಟಿದೆ ಅಂದರೆ ಜೇನು ಪೆಟ್ಟಿಗೆ ಯಾವಾಗ ಅವ್ರ ತೋಟಕ್ಕೆ ಬತ್ತು 30 ಕಾಯಿ ಪರ್ ಮರಕ್ಕೆ ಜಾಸ್ತಿ ಆಗಿರುವಂಥದ್ದು. ಸೊ ಇಲ್ಲಿ ನಮಗೆ ಜೇನುತುಪ್ಪ ಅನ್ನೋದೇ ಒಂದು ಆದಾಯ ಅಲ್ಲ, ಫಸ್ಟ್ ಬಂದು ನಮಗೆ ಈಲ್ಡು, ಮತ್ತು ಅದೇನು ಕಾಯಿ ಬಿಟ್ಟಿದೆ ಅದೆಲ್ಲ ಒಳ್ಳೆ ಕ್ವಾಲಿಟಿ ಸೈಜ್ ಕಾಯಿನೇ ಬಿಟ್ಟಿರೋವಂಥದ್ದು. ಸೊ ಅದು ಪರಾಗ ನಡೆದಷ್ಟು ಹೌದು. ಸೊ ಇವಾಗ ನೀವು ಎಂಟ್ರೆನ್ಸಲ್ಲಿ ನೋಡ್ಬೋದು, ಹುಳಗಳು ಹೋಗಿ ಪರಾಗನ ಕಲೆಕ್ಟ್ ಮಾಡ್ಕೊ ಬರ್ತಾ ಇರ್ತವೆ. ಸೊ ಆ ಥರ ಕಲೆಕ್ಟ್ ಮಾಡ್ಕೊ ಬರ್ತಿದೆ ಅಂದರೆ ಇಲ್ಲಿರೋ ಗಿಡ ಮರಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅಂದರೆ ಒಂದು ತೆಂಗಿನ ಗಿಡ ಒಂದು ಒಂಬಾಳೆ ಬಿಡ್ತು ಅಂದರೆ ಆ ಒಂಬಾಳೆಗೆ ಸಾವಿರಾರು ಜೇನುಹುಳ ಬೇಕು. ಒಂದು ಒಂಬಾಳೆ ಹೋಗಿ ನೋಡಿದ್ರೆ ಬರೀ 2, 4, 5 ಜೇನುಹುಳ ಇರ್ತವೆ. ಅಂದ್ರೆ ತುಪ್ಪಕ್ಕಿಂತ ನಿಮ್ಗೆ ಪರಾಗಸ್ಪರ್ಶ ಕ್ರಿಯೆ ಆದಾಯ. ಸೊ ಅಂದ್ರೆ ಇವಾಗ ನೋಡಿ ಮಲ್ಟಿಪಲ್ ಫಾರ್ಮಿಂಗ್ ಅಂತ ಮಾಡ್ತಾರೆ. ಬರೀ ತೆಂಗು, ಅಡಿಕೆ, ಮೆಣಸು, ಏಲಕ್ಕಿ, ಸುಮಾರು ಹಣ್ಣುಗಳು ಎಲ್ಲಾ ತರ ಗಿಡ ಮರ ಹಾಕಿರ್ತಾರೆ, ಬಟ್ ಅದ್ರಲ್ಲಿ ಬೆಳೆ ಬರಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಜೇನು ಪೆಟ್ಟಿಗೆಗಳಿತ್ತು ಅಂದ್ರೆ ಈ ಪ್ರತಿಯೊಂದು ಗಿಡಕ್ಕೂ ಹೋಗುತ್ತದು. ಇಂಥ ಗಿಡ, ಆ ಗಿಡ, ಈ ಗಿಡ ಅಂತ ಏನಿಲ್ಲ, ಪ್ರತಿಯೊಂದು ಗಿಡಕ್ಕೆ ಹೋಗೋದ್ರಿಂದ ನಮಗೆ ಬೆಳೆಲಿ ಒಳ್ಳೆ ಏನಪ್ಪ ಅಂದರೆ ಆದಾಯನ ನೋಡ್ಬೋದು. ಎರಡನೇದು ಬಂದು ಅಂದರೆ ಜೇನುತುಪ್ಪ. ಸೊ ಇವಾಗ ಜೇನುತುಪ್ಪ ಅಂತ ಬಂದರೆ ತುಂಬ ಬೇಡಿಕೆ ಇದೆ ಮಾರ್ಕೆಟಲ್ಲಿ. ಸೊ ಅಂದರೆ 1 kg ಇಲ್ಲ ಅಂದ್ರೂ 600ರಿಂದ 1000 ರೂಪಾಯಿ ತಕ್ಕನೂ ಬೇಡಿಕೆ ಇದೆ. ಅದು ಒಂದೊಂದು ಹೂಗಳಿಂದ ಬಂದಿರೋ ಗುಣಲಕ್ಷಣದ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ. ನಿಮ್ಮ ಒಂದು ಬಾಕ್ಸ್ ಇವಾಗ ಹೇಳಿದ್ರಲ್ಲ, ಒಂದು ಬಾಕ್ಸಲ್ಲಿ ಎಷ್ಟು kg ತುಪ್ಪ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಒಳ್ಳೆ ನೇಚರ್ ಕಾಡು ಇರೋಂಥ ಏರಿಯಾಗಳಲ್ಲಿ 4ರಿಂದ 6 kg ಜೇನುತುಪ್ಪ ತೆಗಿಬೋದು. 4 kg ಸಿಕ್ಕಿದ್ದು ಅಂದ್ರೆ ಲಾಸ್ ಇಲ್ಲ ನಮಗೆ. ಒಂದು ಸೀಸನ್ಗೆ ಇಲ್ಲ ಪ್ರತಿ ವರ್ಷನ? ಒಂದು ಸೀಸನ್ನು, ಅದು ಸೀಸನ್ನು. ಎಷ್ಟು ಸೀಸನ್ ಅಂತ ಬಂದರೆ ಇವಾಗ ಡಿಸೆಂಬರ್ ಸ್ಟಾರ್ಟ್ ಆದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಷ್ಟು ತಿಂಗಳಲ್ಲಿ ನಮಗೆ ಒಂದು 4ರಿಂದ 6 kg ಜೇನುತುಪ್ಪನ ನಾವು ಎಕ್ಸ್ಪೆಕ್ಟ್. ಒಂದು ಸೀಸನ್. ಎರಡನೇ ಸೀಸನ್ನು ಕೆಲವೊಂದು ಜಾಗಗಳಲ್ಲಿ ಸಿಗುತ್ತೆ, ಕೆಲವೊಂದು ಜಾಗಗಳಲ್ಲಿ ಸಿಗಲ್ಲ. ಅದು ಡಿಪೆಂಡ್ ಅಪ್ ಅವ್ರ ಏರಿಯಾಗಳಲ್ಲಿ ಆಗಿರುತ್ತೆ. ಸೊ ಇವಾಗ ಸೂರ್ಯಕಾಂತಿ ಹಾಕಿರೋತವು ತುಂಬ ಚೆನ್ನಾಗಿ ಸಿಗುತ್ತೆ, ಅವರು ತೆಗಿಬೋದು. ಮತ್ತು ಇವಾಗ ನಮ್ಮದು ಏರಿಯಾಗಳಲ್ಲಿ ತುಂಬ ಗಿಡ ಮರಗಳು, ನೇರ್ಲೆ, ಹೊಂಗೆ, ಈ ಥರ ಜಾಗಗಳಲ್ಲಿ ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಒಂದು 6-7 kg ತನಕ. ಮತ್ತು ಒಬ್ಬೊಬ್ಬರು ತೋಟಗಳು ಬಂದು ಕಾಡು ಪಕ್ಕನೇ ಇರುತ್ತೆ. ಸೊ ಕಾಡು ಪಕ್ಕ ಇರೋಂಥ ತೋಟಗಳಿಗೆ ನಮಗೆ ಇನ್ನೂ ಒಂದು 2 ಟ್ರಿಪ್, ಒಂದು 3 ಸತಿ 4 ಸತಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸೊ ಇವಾಗ ನಂದು ಇನ್ನೊಂದು ಪ್ರಶ್ನೆ ಅಂತಂದರೆ, ಮಲೆನಾಡು ಪ್ರದೇಶಗಳಂತೇಳಿ ಕರಿತೀವಿ. ಸೊ ಮಲೆನಾಡು ಪ್ರದೇಶಗಳಲ್ಲಿ ಹೇರಳವಾಗಿ ನಾವು ಕಾಡು ಪ್ರದೇಶಗಳನ್ನು ನೋಡ್ಬೋದು. ಅಲ್ಲಿ ನಾರ್ಮಲಿ ನಾವು ನ್ಯಾಚುರಲಿ ಈ ಒಂದು ಪರಾಗಸ್ಪರ್ಶಗಳನ್ನು ನೋಡ್ತೀವಿ. ಆಮೇಲೆ ಈ ನಡುವೆ ಏನಾಗಿದೆ ಅಂದರೆ ಕೆಮಿಕಲ್ ಫಾರ್ಮಿಂಗ್ ಜಾಸ್ತಿ ಆಗಿರೋ ಕಾರಣ ಈ ಒಂದು ಹನಿ ಏನು ಜೇನುತುಪ್ಪದ ಕೃಷಿ ಅಂತ ಹೇಳಿ ಕರಿತೀವಿ, ಇದು ಕಡಿಮೆ ಆಗ್ತಿದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸೊ ಇವಾಗ ನೋಡಿ, ನೀವು ಹೇಳಿದ್ದು ತುಂಬ ಕರೆಕ್ಟು. ಇವಾಗ ಏನು ಕೆಮಿಕಲ್ ಕೃಷಿ ಮಾಡ್ತಾ ಹೋಗ್ತಾ ಇದೀವಿ, ಜಾಸ್ತಿ ದಿನ ಉಳಿಯಲ್ಲ. ಸೊ ನಿಮ್ಗೇನು ಆಗುತ್ತಪ್ಪ ಅಂದರೆ ನೆಕ್ಸ್ಟ್ ಗಿಡಗಳು ಕೂಡ ನಶಿಸಿ ಹೋಗ್ತವೆ. ಅಂದರೆ ಏನು ಫಲ ಬಿಡೋವಂಥ ಗಿಡಗಳು ಕೂಡ ಬರಡಾಗ್ಬಿಡುತ್ತೆ. 10 ವರ್ಷ ಬಿಡೋ ಫಲ 5 ವರ್ಷ 6 ವರ್ಷಕ್ಕೆ ಗಿಡ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಬರೋದೇ ನ್ಯಾಚುರಲ್ ಫಾರ್ಮಿಂಗ್ಸ್. ಅಂದರೆ ನಾವು ಹೇಳೋದು ಸುಮಾರು ಟೆಕ್ನಾಲಜೀಸ್ಗಳಿವೆ. ಇವಾಗ ಬರುವಂಥ ರೋಗಗಳಿಗೂ ಕೂಡ ಸುಮಾರು ಜೇನುಹುಳಗಳು ಜಾಸ್ತಿ ಇದ್ದಿದ್ದೆ ಆದರೆ ಅದು ಡಿಸೀಸ್ನು ಕೂಡ ಜೇನುಹುಳ ಅವಾಯ್ಡ್ ಮಾಡುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಬಂದು ಹಿಂಗೆ ಹೋಗ್ತಾ ಹೋದರೆ ಜೇನು ಸಂತತಿನೇ ನಾಶ ಆಗೋದ್ರಿಂದ ಇವಾಗ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ 4 ವರ್ಷದಲ್ಲಿ ಜೇನುಹುಳ ಇಲ್ಲ ಅಂದರೆ ನಮ್ಗೆ ತಿನ್ನೋಕೆ ಊಟನೇ ಸಿಗಲ್ಲ, ಮನುಷ್ಯ ಕುಲನೂ ಇರಲ್ಲ. ಸೊ ಅಂದರೆ ಅವಾಗಲೇ ಹೇಳಿದೆ, ನಾವು ತಿಂತಿರೋ ಊಟದಲ್ಲಿ ಅಪ್ ಟು ಒಂದು 70 ಭಾಗ ಜೇನುಹುಳ ಕೊಡ್ತಾ ಇರುವಂಥದ್ದೇ ಮೇಯ್ನಾಗಿ ನಮಗೆ. ಸೊ ಅದಕ್ಕೆ ನಾವು ಹೇಳೋದು ಏನಪ್ಪ ಅಂದರೆ ಆದಷ್ಟು ನ್ಯಾಚುರಲ್ ಫಾರ್ಮಿಂಗ್ ಕಡೆನೇ, ಅಂದರೆ ಅನಿವಾರ್ಯ ಇದ್ದಿದ್ದ ಜಾಗಗಳಲ್ಲಿ ನಾವು ಆಪ್ಷನಲ್ಲಿ ನಾವು ಯಾರಿಗೆ ಪೆಟ್ಟಿಗೆ ಕೊಡ್ತೀವೋ
ಅವ್ರವ್ರ ಬೆಳೆ ಮೇಲೆ ನಾವೇ ಟ್ರೈನ್ ಅಪ್ ಮಾಡ್ತೀವಿ. ಸೊ ಅನ್ ಕೇಸ್ ಕೆಮಿಕಲ್ ಹಾಕುವಂಥ ಜಾಗ ಪ್ರಮೇಯ ಬತ್ತು ಅಂದ್ರೂ ಯಾವ ರೀತಿ ಜೇನು ಪೆಟ್ಟಿಗೆಗೆ ಹಾನಿ ಆಗದಂಗೆ ಕೆಮಿಕಲ್ ಹೊಡಿಬೇಕು ಅನ್ನೋದು ಕೂಡ ನಾವು ಟ್ರೈನಿಂಗ್ ಮಾಡಿನೇ ಪೆಟ್ಟಿಗೆಗಳನ್ನ ಕೊಡುವಂಥದ್ದು. ಡಿಸ್ಕಷನ್ ಮಾಡಿದ್ದು ಪರಾಗಸ್ಪರ್ಶದ ಆದಾಯ. ಸೊ ಅಂದರೆ ಜೇನು ಕೃಷಿ ಅಂತ ಬಂದರೆ ಒಂದೇ ಆದಾಯ ಇಲ್ಲ, ಇದರಲ್ಲಿ 4 ರಿಂದ 5 ಥರ ಆದಾಯ ಇದೆ. ಸೊ ಅವಾಗಲೇ ಪರಾಗಸ್ಪರ್ಶ ಕ್ರಿಯೆ ಆದಾಯ ಪಡ್ಕೊಳ್ಳೋದು ಹೆಂಗೆ ಅಂತ ಹೇಳೋದು. ನೆಕ್ಸ್ಟ್ ಬಂದು ಬ್ರೀಡಿಂಗ್ ಸೆಂಟ್ರು. ಅಂದರೆ ಇವಾಗ ನನಗೆ ಟೈಮ್ ಇದೆ. ಸೊ ಇವಾಗ ನಾವು ಸುಮಾರು ಸರ್ಚ್ ಮಾಡ್ತಾ ಇರ್ತೀವಿ, ಇವಾಗ ಹೆಂಗೆ ಏನಾದ್ರು ಎಕ್ಸ್ಟ್ರಾ ಬೆಳೆಗಳು ಹಾಕೋದು, ಇಲ್ಲ ಕುರಿ ಫಾರ್ಮಿಂಗ್ ಮಾಡೋದು, ಕೋಳಿ ಫಾರ್ಮಿಂಗ್ ಮಾಡೋದು ಅಂತ ಎಲ್ಲ. ಸೊ ಹಂಗೆ ಇವಾಗ ಮಾರ್ಕೆಟಲ್ಲಿ ಜೇನು ಜೇನು ಕುಟುಂಬಕ್ಕೂ ತುಂಬ ಬೇಡಿಕೆ ಇದೆ. ಸೊ ಅಂದರೆ ಇವಾಗ ಬ್ರೀಡಿಂಗ್ ಸೆಂಟರ್ಸ್ ಅಂತ ಕರಿತೀವಿ. ಇವಾಗ ಈ ಏರಿಯಾದಲ್ಲಿ 50 ರಿಂದ 100 ಪೆಟ್ಟಿಗೆ ಮಡಗಿದ್ದೀವಿ. ಸೊ ಇವಾಗ 50 ಪೆಟ್ಟಿಗೆನೇ 100 ಪೆಟ್ಟಿಗೆ ಮಾಡ್ತೀವಿ. ಸೊ ಆ ಬ್ರೀಡಿಂಗ್ ಸೆಂಟರ್ಸ್ ಸ್ಕಿಲ್ಸು ಕೂಡ ನಾವೇ ಹೇಳ್ಕೊಡ್ತೀವಿ. ಅದು 1 ಮಂತ್ ಕೋರ್ಸ್ ಆಗಿರುತ್ತೆ. ಸೊ ಅಂದರೆ ಅವಾಗಲೇ ತೋರಿಸ್ದಂಗೆ ರಾಣಿ ಹುಳನ ಹೆಂಗೆ ಕ್ರಿಯೇಟ್ ಮಾಡೋವಂಥದ್ದು, ಮತ್ತು 1 ಪೆಟ್ಟಿಗೆನೇ 2 ಪೆಟ್ಟಿಗೆ ಮಾಡೋದು ಹೆಂಗೆ ಅನ್ನೋದೆಲ್ಲ ಹೇಳ್ಕೊಡ್ತೀವಿ. ಸೊ ಇವಾಗ ಒಂದು ಜೇನು ಕುಟುಂಬಕ್ಕೆ 6 ಫ್ರೇಮ್ ಜೇನು ಕುಟುಂಬಕ್ಕೆ ಮಾರ್ಕೆಟಲ್ಲಿ ಸೊ ಅಂದರೆ ನಾವೇ ಇನ್ನೊಬ್ರಿಗೆ ಟ್ರೈನಿಂಗ್ ಕೊಟ್ಟು ಮಾರ್ತೀವಿ ಅಂದರೆ 2,000 ರೂಪಾಯಿ ಬೇಡಿಕೆ ಇದೆ. ಏನಿಲ್ಲ ಅಂದರೂ ಒಂದು ಜೇನು ಕುಟುಂಬ ಮಾರಿದ್ರೆ 600 ರಿಂದ 800 ರೂಪಾಯಿ ಪರ್ ಬಾಕ್ಸ್ಗೆ ಆದಾಯ ಸಿಗುತ್ತೆ. ಆಮೇಲೆ ಅದು ಒಂದು ಆದಾಯ. ನೆಕ್ಸ್ಟ್ ಬಂದು ನಾವು ಅಂದರೆ ನಾನು ಇದನ್ನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ತೀನಿ. ಒಂದು 100-200 ಬಾಕ್ಸ್ ಮಡಿಕೊಂಡು ನಾನು ಜಾಸ್ತಿ ಬ್ರೀಡಿಂಗ್ ಮಾಡಿ ಸಪ್ಲೈ ಮಾಡ್ತೀವಿ ಅಂದರೂ ಕೂಡ 50-100 ಪೆಟ್ಟಿಗೆ ಮಾರ್ತೀರಾ ಅಂದರೂ ಕೂಡ ಒಂದು ಪೆಟ್ಟಿಗೆಗೆ 500-400 ರೂಪಾಯಿ ಪರ್ ಬಾಕ್ಸ್ಗೆ ಆದಾಯ ಸಿಗುವಂಥದ್ದು. ಅಂದರೆ ಅದು ಯಾವ ಥರ? ಸೊ ಇದು ಯಾವ ಥರ ಅಂದರೆ ಇವಾಗ ಇದರಲ್ಲಿ ನಮ್ಗೆ ಆಲ್ರೆಡಿ ಬ್ರೀಡಿಂಗ್ ಸೆಂಟರ್ ಮಡಗಿದ್ದೀವಿ. ನಂದು ಇನ್ನೊಂದು ಪ್ರಶ್ನೆ ಏನಿದೆ ಅಂತಂದರೆ, ಇವಾಗ ನೀವು ಈಗ ಇನ್ಕಮ್ ಬಗ್ಗೆ ಹೇಳಿದ್ರಿ. ಹೌದು. ಇವಾಗ ನಾರ್ಮಲ್ ಆಗಿ ಒಬ್ಬ ರೈತ ಏನು ಥಿಂಕ್ ಮಾಡ್ತಾನೆ ಅಂತಂದರೆ, ಸೊ ಇವಾಗ ನೀವು ಮಲ್ಟಿಪಲ್ ಯೂಸಸ್ ಆಫ್ ಹನಿ ಬೀ ಫಾರ್ಮಿಂಗ್ ಏನಿದೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತಂದ್ರೆ ನಿಮಗೆ ಪರಾಗಸ್ಪರ್ಶ ಕ್ರಿಯೆ ಆಗ್ತದೆ. ಅದಾದ್ಮೇಲೆ ನಿಮ್ದು ಇವಾಗ ನಾರ್ಮಲಿ ನೀವು ಏನು ಬೆಳೆ ಹಾಕಿರ್ತೀರೋ, ಏನು ಕಾರ್ಪ್ ಹಾಕಿರ್ತೀರೋ, ಎಸ್ಪೆಷಲಿ ತೆಂಗಿನ ಆಗಿರ್ಬೋದು, ಅಡಿಕೆಗಳಾಗಿರ್ಬೋದು. ಸೊ ಯಾಕೆಂದ್ರೆ ಒಂಬಾಳೆಗಳಿಗೆಲ್ಲ ನಾವು ಅಬ್ಸರ್ವ್ ಮಾಡಿರ್ತೀವಿ. ಸೊ ಈ ತರ ನಿಮಗೆ ಈ ಜೇನು ನೊಣದ ಸಾಕಾಣಿಕೆಯಿಂದ ಬರ್ತಿರ್ತಕ್ಕಂತಹ ಜೇನು ನೊಣೆಯ ತರ ಆದಾಯ ಅಂತಾನೆ ಕರಿಬಹುದು. ಈ ಬಾಕ್ಸ್ ಹೇಳಿದ್ರೆ 600 ರೂಪಾಯಿ, ಮತ್ತೆ ಅದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡ್ಲಿಕ್ಕಾಗತ್ತಾ? ಸೊ ಇದೇನಾಗುತ್ತೆ ಅಂದ್ರೆ ಇವಾಗ ನೋಡಿ, ನಮಗೆ ಇದು 1 ಪೆಟ್ಟಿಗೆ ನಮ್ಮ ಹತ್ರ ತೊಗೊಂಡೋಗಿದ್ರೆ ರೈತರು ಒಂದು 10 ಪೆಟ್ಟಿಗೆ ಇತ್ತು ಅಂದ್ರೆ ಬ್ರೀಡಿಂಗ್ ಸೆಂಟರ್ ಅಂದರೆ ಒಂದು 20 ಪೆಟ್ಟಿಗೆ ಇರಬೇಕು ನಮ್ಮ ಹತ್ರ. 20 ಪೆಟ್ಟಿಗೆನ 20 ಪೆಟ್ಟಿಗೆ ಮಾಡ್ಬೋದು. ಅಂದರೆ 2 ತಿಂಗಳು ಒಂದು ಬ್ಯಾಚ್ ಹುಳ ಜಾಸ್ತಿ ಮಾಡ್ಬೋದು. ಆ ಹುಳಗಳೇನಾಗುತ್ತೆ ಅವ್ರು ಲೋಕಲ್ ಮಾರ್ಕೆಟಿಂಗ್ ಆರು ಮಾಡ್ಬೋದು, ಇಲ್ಲ ನಮಗೆ ಕೊಡ್ಬೋದು ರಿಟರ್ನ್ ಬೇಕಾದ್ರೆ. ಅಲ್ಲ, ನನಗೆ ಹುಳಗಳನ್ನ ಎನ್ಲಾರ್ಜ್ ಮಾಡೋದು ಹೆಂಗೆ ಅಂದರೆ ನಾವು ಟ್ರೈನಿಂಗ್ ಟೈಮಲ್ಲಿ ಹೇಳ್ಕೊಡ್ತೀವಿ. ಸೊ ಇಲ್ಲಿ ಬರ್ಬೋದು ನೋಡಿ, ನೀವು ಹತ್ರ ಬಂದು. ಸೊ ಇವಾಗ ವಿಭಜನೆ ಮಾಡೋದು ಹೆಂಗಪ್ಪ ಅಂದರೆ, ಇದರಲ್ಲಿ 6 ಚೌಕಟ್ಟು ಫಿಲ್ ಆಗಿದೆ. ಸೊ ಇದರಲ್ಲಿ 1 ರಾಣಿ ಹುಳ ಇರುತ್ತೆ. ಸೊ 1 ರಾಣಿ ಹುಳ ಮತ್ತೆ ಪ್ಲಸ್ 3 ಫ್ರೇಮ್ನ ಖಾಲಿ ಬಾಕ್ಸ್ಗೆ ಹಾಕೋದು. ಸೊ ಅದೇನಾಗುತ್ತೆ, 1 ಕಿಲೋಮೀಟರ್ ತೊಗೊಂಡೋಗಿ ಮಾಡಿದ್ರೆ ಅದು 1 ಪೆಟ್ಟಿಗೆ ಅದು ಆಲ್ರೆಡಿ ಸೇಲಿಂಗ್ ರೆಡಿ ಆಯಿತು, ಆಲ್ರೆಡಿ ರಾಣಿ ಇರೋದು. ಸೊ ಇದಕ್ಕೆ ರಾಣಿ ಮಾಡಬೇಕು. ಸೊ ಆ ರಾಣಿ ಮಾಡೋದು 21 ದಿನದ್ದು ಕಾನ್ಸೆಪ್ಟು. ಅದನ್ನ ನಾವು ಏನು ಮಾಡ್ತೀವಿ, ಯಾರು ನಮ್ಮ ಹತ್ರ ಬ್ರೀಡಿಂಗ್ ಸೆಂಟ್ರನ್ನ ಓಪನ್ ಮಾಡಿರ್ತಾರೋ ಅವ್ರಿಗೆ ಟ್ರೈನಿಂಗ್ ಮಾಡ್ತೀವಿ. ಸೊ ಇದರಲ್ಲಿ 48 ಅವರ್ಸ್ದು ಮೊಟ್ಟೆ ತೊಗೊಂಡು ಆ ಮೊಟ್ಟೆನ ಅದೇ ರಾಣಿ ಕಣ ಮಾಡುತ್ತೆ. ಆ ರಾಣಿ ಕಣನ ನಾವು 9ನೇ ದಿನಕ್ಕೆ ಕಟ್ ಮಾಡಿ ಪರ್ ಬಾಕ್ಸ್ಗೆ ಒಂದೊಂದಾಗಿ ಕೊಡಬೇಕು. ಅದು ಹೊಸ ರಾಣಿ ಆಗಿ ಮೇಟಿಂಗ್ ಆಗಿ, ಸೊ ಅದು 20, 16, 17, 18ನೇ ದಿನಗಳಲ್ಲಿ ಮೊಟ್ಟೆ ಇಡುವಂಥದ್ದು. ತುಪ್ಪ ಬಂದಿದೆಯಾ? ಇದು ಬ್ರೀಡಿಂಗ್ ರೆಡಿ ಆಗಿರೋ ಬಾಕ್ಸ್ ಇದು. ಸೊ ಇದು ನಾವು ಇವಾಗ ಸೇಲ್ಸ್ಗೆ ರೆಡಿ ಆಗಿರೋ ಬಾಕ್ಸ್ಗಳು ಇವೆಲ್ಲ. ಸೊ ಇವಾಗ ನಾವು ಟ್ರೈನಿಂಗ್ ಕೊಟ್ಟು ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆಲ್ಲ ಫಾರ್ಮರ್ಸ್ಗಳಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಆಗಿರ್ಬೋದು ಸೇಲ್ ಮಾಡ್ತೀವಿ ನಾವು ಇದನ್ನ. ಸೊ ಮೊದಲನೇದಾಗಿ ಜೇನು ತುಪ್ಪಕ್ಕಿಂತ ಜೇನು ಹುಳಿಗೆ ಜಾಸ್ತಿ ಬೇಡಿಕೆ ಇದೆ ಮಾರ್ಕೆಟಲ್ಲಿ. ಸೊ ಇದು ಒಂದು ಬ್ರೀಡಿಂಗ್ನ ಕಲಿಬೋದು. ಅಂದರೆ ಯಾರ್ಯಾರು ಮಾಡ್ಬೋದಪ್ಪ ಅಂದರೆ, ಇದು ನಮ್ಮ ಹತ್ರ ತೋಟ ಇದೆ, ನಮ್ಮ ಹತ್ರ ಟೈಮ್ ಇದೆ, ನಮ್ಗೆ ಇನ್ನೊಂದು ಯಾವ್ದಾದ್ರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರು ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಇವಾಗ ಸುಮಾರು ಎಲ್ಲ ಇವಾಗಿಂದು ಕಾಂಪಿಟೇಷನಲ್ಲಿ ಏನಾಗಿದೆ, ಎಲ್ಲ ಯುವಕರುಗಳು ಜಾಸ್ತಿ ಓದ್ತಿದ್ದಾರೆ. ಅಂದರೆ ಅವ್ರಿಗೆ ಎಲ್ಲೂ ಜಾಬ್ಗಳೇ ಸಿಗ್ತಿಲ್ಲ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಎಲ್ಲ. ಸೊ ಅಂಥವ್ರು ಕೂಡ ಈ ಒಂದು ನ್ಯಾಚುರಲ್ ಕೃಷಿ ಅಂದರೆ ಏನು ಅಂದರೆ, ಜೇನು ಬ್ರೀಡಿಂಗ್ನ ಕಲ್ತ್ರೆ ಅವ್ರದ್ದೇ ಆದ ತೋಟಗಳಲ್ಲಿ, ಅವ್ರದ್ದೇ ಆದ ಸೈಟ್ಗಳಲ್ಲಿ ಅವ್ರು ಬ್ರೀಡಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಅವ್ರಿಗಿದು ಇದರಲ್ಲಿ ಏನಪ್ಪ ಅಂದರೆ ಎವ್ರಿ ಡೇ ಕೆಲಸ ಇರಲ್ಲ. ಸೊ ಜಸ್ಟ್ ಒಂದು 10 ದಿನಕ್ಕೆ 1 ದಿನ ಕೆಲಸ ಮಾಡಿದ್ರೆ ಸಾಕು. ಸಿಕ್ಕಾಪಟ್ಟೆ ಈಸಿ ವರ್ಕ್ ಇದು. ಇದ್ರ ಕಲಿಯೋಕೆ ಒಂದು ಸ್ವಲ್ಪ ಟೈಮ್ ಹಾಕ್ಬೇಕು ಇದಕ್ಕೆ. ಸೊ ಕಲಿಯೋಕ್ಕೆ ನಾವು ಯಾವಾಗ ಕಲಿಯೋಕ್ಕೆ ಎಷ್ಟು ದಿನ ಆಗುತ್ತೆ? ಸೊ ಇದರೊಂದು ಮಿನಿಮಮ್ ಇದರಲ್ಲಿ ನಾವು ಕ್ಲೀನಾಗಿ ಕಲಿತೀವಿ ಅಂದರೆ ಬೇಸಿಕ್ ಆಗಿ ಒಂದು 2 ಡೇಸಲ್ಲಿ ಕಲಿಬೋದು. ಬಟ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ಒಂದು 6 ಮಂತ್ಸಲ್ಲಿ ನಾವು ಎಕ್ಸ್ಪೀರಿಯನ್ಸ್ ತೊಗೋತೀವಿ. ಅಂದರೆ ನಾವು ಪ್ರಾಕ್ಟಿಕಲಿ ಮಾಡ್ತಾ ನಮಗೆ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು. ಇವಾಗ ಒಂದು ಬಾಕ್ಸಲ್ಲಿ ಎಷ್ಟು ಜೇನುತುಪ್ಪ ಸಿಗ್ಬೋದು ಸರ್? ಒಂದು ಪೆಟ್ಟಿಗೆಯಲ್ಲಿ ಅವಾಗಲೇ ಹೇಳ್ದಂಗೆ 4 ರಿಂದ 6 kg ಜೇನುತುಪ್ಪ ಸಿಗುತ್ತೆ ಸರ್. ನಮಗೇನಾಗುತ್ತೆ ಅಂದರೆ ಇವಾಗ ಮಾರ್ಕೆಟಲ್ಲಿ 1 kg ಬೆಲೆ ಎಷ್ಟಿದೆ ಸರ್? ಸರ್ 800 ರೂಪಾಯಿ ಪರ್ kg ಮಾರ್ಬೋದು. ಸೊ ನಾವು ಹೋಲ್ಸೇಲಾಗಿ ಒಂದು 10-20 kg ಮಾರ್ತೀವಿ ಅಂದರೆ 600 ರೂಪಾಯಿಗೂ ಪರ್ kg ಮಾರ್ಬೋದು. 1 kg ಇಲ್ಲ ಅಂದ್ರೂ ಸೊ ಒಂದು 50% ರೇಷೋದಲ್ಲಿ ಇದು ಆದಾಯ ಇಟ್ಕೊಂಡು ಮಾಡ್ಬೋದು. ಅಂದರೆ ಓನ್ ಆಗಿ ತೆಗ್ದು ಮಾರೋವಂಥವ್ರು ಒಂದು 300 ರೂಪಾಯಿ 400 ರೂಪಾಯಿನಾರು ಪರ್ kg ಆದಾಯ ಸಿಗುತ್ತೆ ಅವ್ರಿಗೆ. ಸೊ ಆ ಥರ ಒಂದು ಸೀಸನಲ್ಲಿ ಒಂದು 20 ಪೆಟ್ಟಿಗೆ ಇತ್ತು ಅಂದರೆ 60, 70, 80 kg ತೆಗೆದು ಅಂದರೆ ಅವ್ರ ಪೆಟ್ಟಿಗೆಗೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಅದರಲ್ಲೇ ಬಂದ್ಬಿಡುತ್ತೆ. ಸೊ ಅಂದರೆ ಏನಂದರೆ ಅದು ಜೇನುತುಪ್ಪ ಬಂದು ಬೋನಸ್ಸು.
ಆಪ್ಷನಲ್ ಆಗಿರುತ್ತೆ. ನಾವು ಅದು ಜೇನುತುಪ್ಪ ನಂಬ್ಕೊಂಡೆ ಕೃಷಿ ಮಾಡೋಕ್ಕಾಗಲ್ಲ. ಬಟ್ ನಮಗೆ ತೋಟ ಮೇಯ್ನು, ಮತ್ತು ಇದ್ರದ್ದು ಬ್ರೀಡಿಂಗು ಎಕ್ಸ್ಟ್ರಾ ಆದಾಯ ಇದೆ. ಇದು ರೂಟ್ಗಳು 3 ರಿಂದ 4-5 ರೂಟ್ಗಳು ಇರ್ತವೆ. ಆ ರೂಟ್ಗಳನ್ನ ನಾವು ಕಲ್ತ್ಕೊಂಡೆ ಆದರೆ ಇದ್ರಲ್ಲಿ 4 ದಾರಿ ಕಡೆಯಿಂದನೂ ಆದಾಯನ ಪಡ್ಕೋಬೋದು ನಾವು. ನೀವು ಹೇಳಿದ್ರಿ ಸರ್, ಈಗ ವಾಪಸ್ ಇವಾಗ ಬ್ರೀಡಿಂಗ್ ಆದ್ಮೇಲೆ ನೀವೇ ಪರ್ಚೇಸ್ ಮಾಡ್ತೀವಿ. ಸೊ ಇವಾಗ ಏನು ಅಂದರೆ ನಮಗೆ ಆಲ್ ಓವರ್ ಸ್ಟೇಟ್ ನಾವು ಸಪ್ಲೈಯರ್ಸ್ ಇರೋದ್ರಿಂದ ನಮಗೆ ಪರ್ ಬಂತೆ 2000 ಬಾಕ್ಸ್ ಕಾಲೋನೀಸ್ ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ನಮ್ಮ ತುಮಕೂರು ಕುಣಿಗಲ್ ಭಾಗ ಅಂತ ಬಂದರೆ ನಮ್ಮದು ಕರ್ನಾಟಕ ರಿಸರ್ಚ್ ಮಾಡಿರೋ ಪ್ರಕಾರ ಜೇನು ಕೃಷಿಗೆ ತುಂಬ ಒಳ್ಳೆ ಸ್ಥಳ ಅಂತಲೇ. ಆದರೆ ಯಾಕೆ ಅಂತ ಬಂದರೆ ಅದು ಉಷ್ಣನೂ ಕಮ್ಮಿ, ಶೀತನೂ ಕಮ್ಮಿ. ಅಂದರೆ ಅದು ಜಾಸ್ತಿ ಮಳೆಗಾಲನೂ ಆಗಲ್ಲ, ಸಮವಾಗಿರುತ್ತೆ ವಾತಾವರಣ. ಅದು ಒಂದು. ಮತ್ತು ಇನ್ನೊಂದು, ಇದಕ್ಕೆ ಬೇಕಾಗಿರೋಂಥ ಆಹಾರ ಜೇನುತುಪ್ಪ ಮತ್ತು ಪೋಲಾನು ಎರಡೂ ಕೂಡ ತುಮಕೂರಲ್ಲಿ ಏರ್ವಳಗೆ ಸಿಗುತ್ತೆ. ಅಂದರೆ ತೆಂಗಿನ ಬೆಳೆಗಾರ ಜಾಸ್ತಿ ಇದ್ದಾರೆ. ಅದಕ್ಕೆ ತೆಂಗು ನಾಡು ಅಂತಲೇ ತುಮಕೂರನ್ನ ಕರಿತೀವಿ, ಕಲ್ಪತರು ನಾಡು ಅಂತಲೇ ಕರಿತೀವಿ. ತೆಂಗು ಎಲ್ಲಿರುತ್ತೋ ಜೇನುಹುಳುಗಳು ಅಲ್ಲಿ ಆನಂದವಾಗಿರುತ್ತೆ. ಯಾಕೆ ಅಂದರೆ ಅದರಲ್ಲಿ ಪೋಲಾನ್ ಸಿಗುತ್ತೆ. ಆ ಪೋಲಾನು ಇದಕ್ಕೆ ತುಂಬ ಖುಷಿ ಕೊಡುತ್ತೆ. ಒಂಥರ ಒಳ್ಳೆ ಎನರ್ಜಿ ಊಟ ಅದು. ಇದಕ್ಕೆ ಪ್ರೋಟೀನ್ ಇದ್ದಂಗೆ, ನಾನ್ ವೆಜ್ ಇದ್ದಂಗೆ. ಹೌದು. ಸೊ ಮತ್ತು ಇನ್ನೊಂದು, ಜೇನುತುಪ್ಪ ಒಳ್ಳೆ ಅಡಿಕೆ ಬೆಳೆಗಾರ ಕೂಡ ಜಾಸ್ತಿ ಇದ್ದಾರೆ. ಆ ಅಡಿಕೆ ಬೆಳೆಗಾರಗಳಲ್ಲಿ ಇದಕ್ಕೆ ಒಳ್ಳೆ ಜೇನುತುಪ್ಪ ಸಿಗುತ್ತೆ. ಅಲ್ಲೂ ಕೂಡ ಇದಕ್ಕೆ ಊಟಕ್ಕೆ ಕೊರತೆ ಇಲ್ಲ. ಅದೇ ಥರ ನಾವಿವಾಗ ನೆಕ್ಸ್ಟು